ಫ್ರೆಂಡ್ಸ್ ನಮಸ್ತೆ. PM ಕಿಸಾನ್ನ 19ನೇ ಕಂತಿನ ಹಣ ಬಿಡುಗಡೆಯ ಡೇಟ್ ಫಿಕ್ಸ್ ಆಗಿದೆ. ಸೊ ಯಾವಾಗ ಜಮಾ ಆಗುತ್ತದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಸೊ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪಟಾಪಟಾನ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನೋಟಿಫಿಕೇಷನ್ ನಿಮ್ಮನ್ನು ಬಂದು ತಲುತ್ತೆ. ಮತ್ತು ನೀವು ಚಾನಲ್ಗೆ ಬಂದು ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸೊ ಎಲ್ರಿಗೂ ಕೂಡ ನಿಮಗೆ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಪಡೆಯಲು ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಜಾರಿಗೆ ತಂದಿದ್ದು, ಈ ರೂಲ್ಸ್ ಪಾಲಿಸಿದವರಿಗೆ ಮಾತ್ರ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಜಮಾ ಆಗುತ್ತದೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತಿದೆ ನಿಮಗೆ. ಸೊ ಹಾಗಾದರೆ ಅದೇನು ಎತ್ತ, ಸೊ ಅದರಲ್ಲಿ ಹಣ 19ನೇ ಕಂತಿನ ಹಣ ಇರುವ ರೂಲ್ಗಳ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇನ್ನು PM ಕಿಸಾನ್ ಯೋಜನೆ ಎಲ್ರಿಗೂ ಗೊತ್ತಿದೆ. ಸೊ ಹಂಗಂದರೆ ಏನು ಎತ್ತ ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ. PM ಕಿಸಾನ್ ಯೋಜನೆ ಅರ್ಜಿಯಲ್ಲಿ ಅರ್ಜಿ ಸಲ್ಲಿಸಿದಂತೆ ರೈತರಿಗೆ ವರ್ಷಕ್ಕೆ 6,000 ಹಣ 3 ಕಂತಿನ ರೂಪದಲ್ಲಿ ಪ್ರತಿ ಕಂತಿಗೆ 2,000ದಂತೆ ಬಿಡುಗಡೆ ಮಾಡಲಾಗುತ್ತಿದ್ದು, ಇಲ್ಲಿಯವರೆಗೂ PM ಕಿಸಾನ್ ಯೋಜನೆ ಪ್ರೂಫ್ ಅನ್ನು ತೋರಿಸ್ತೀನಿ ಅಂತ ಹೇಳಿದರೆ, ಅಕಾರ್ಡಿಂಗ್ ಟು PM ಕಿಸಾನ್ ವೆಬ್ಸೈಟ್, PM ಮೋದಿ is expected to release the second installment PM Kisan scheme on October 5th, 2004 to check your status as beneficiary of the PM Kisan scheme online. Please follow this website steps, access the official PM Kisan website, navigate the beneficiary account. Okay, ಅಲ್ಲೇ ವೆಬ್ಸೈಟ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಏನಂತ. ಅಕ್ಟೋಬರ್ 2018 ಫೆಬ್ರವರಿ 24ರಂದು ಜಾರಿಗೆ ತಂತು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಇನ್ನು 19ನ ಹಣ ಕಾಯ್ತಾ ಇದ್ದೀರಾ ಅನ್ನೋದಾದರೆ, ಸೊ ಸರ್ಕಾರವು ಕೆಲವೊಂದು ರೂಲ್ಸ್ಗಳನ್ನು ಕೂಡ ಜಾರಿಗೆ ತಂದಿದೆ. ರೂಲ್ಸ್ ಏನಪ್ಪ ಅಂದರೆ, ಫಸ್ಟ್ ಒನ್ ಓಕೆನಾ, ಫಸ್ಟ್ ಒನ್ ಏನು, ಬ್ಯಾಂಕ್ ಖಾತೆ ನೋಡಿ. ಬ್ಯಾಂಕ್ ಖಾತೆ ಅಂದರೆ PM ಕಿಸಾನ್ ಯೋಜನೆಯ 19ನೇ ಕಂತಿನ ಹಣ ಪಡೆಯಲು ಇರುವ ಪ್ರಮುಖ ರೂಲ್ಸ್ ಎಂದರೆ, ಅರ್ಜಿ ಸಲ್ಲಿಸಿದಂತಹ ರೈತರ ಬ್ಯಾಂಕ್ ಖಾತೆಗೆ ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು. ಜೊತೆಗೆ ರೈತರ ಬ್ಯಾಂಕ್ ಖಾತೆಗೆ KYC ಕಡ್ಡಾಯ ಮಾಡಿಸಬೇಕು. ಅಂದರೆ ಮಾತ್ರ 19ನೇ ಕಂತಿನ ಹಣ ಜಮಾ ಆಗುತ್ತೆ. ಸಾಕಷ್ಟು ರೈತರಿಗೆ ಒಂದು ಸಮಸ್ಯೆಯಿಂದ ಹಣ ಜಮಾ ಮಾಡಲು ಸಾಧ್ಯ ಆಗಿಲ್ಲ. ಯಾರಿಗೆ ಅಂದರೆ 18ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂದರೆ, ರೈತರು ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಮೇಲೆ ನೀಡಿದಂತಹ ಅಂದರೆ ಮೇಲೆ KYC ಇರ್ಬೋದು ಅಥವಾ ಫೋನ್ ನಂಬರ್ ಲಿಂಕ್ ಇರ್ಬೋದು, ನೀಟಾಗಿ ಮಾಡಿಸಿರಲ್ಲ ಅಂಥವ್ರಿಗೆ ಅಮೌಂಟ್ ಬಂದಿಲ್ಲ. ಫೋನ್ ನಂಬರು ಮತ್ತು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂತಹ ಬ್ಯಾಂಕು ಇದರಲ್ಲಿರ್ತಕ್ಕಂಥ ನಂಬರು ಒಂದೇ ಆಗಿರಬೇಕು. 3 ಕಡೆ ಒಂದೇ ಕೊಟ್ಟಿರಬೇಕು. ಅಪ್ಲಿಕೇಶನ್ ಅರ್ಜಿಯಲ್ಲೂ ಕೂಡ ಒಂದೇ ಇರಬೇಕು. ಇನ್ನು ಜಮೀನು ಆಧಾರ್ ಲಿಂಕನ್ನು ಕೆಲವೊಬ್ಬರು ನಿಮ್ಮ ಜಮೀನು ಬೇರೆ ಹೆಸರಿಗೆ ಲಿಂಕ್ ಆಗಿರುತ್ತೆ, ಅದನ್ನು ತೆಗೆಸ್ಬೇಕು. ರೈತರಿಗೆ PM ಕಿಸಾನ್ ಯೋಜನೆಯ 18ನೇ ಕಂತಿನ ಹಣ ಜಮಾ ಆಗಿಲ್ಲ ಎಂದಾದರೆ, ರೈತರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವುದು ಅಂದರೆ ರೈತರ ಪಾಣಿ ಮತ್ತು RTC ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಬೇಕು. ಅಂತಹ ರೈತರಿಗೆ PM ಕಿಸಾನ್ ಯೋಜನೆಯ 19ನೇ ಹಣ ಬಿಡುಗಡೆಯಾಗುತ್ತದೆ ಅಂತಲೇ ಹೇಳ್ಬೋದು. ಓಕೆನಾ. ನೀಟಾಗಿ ನೀವೇನು ಮಾಡಬೇಕು, RTC ಏನು ರೈತರ ಪಾಣಿ ಅಥವಾ RTCಗೆ ಕಡ್ಡಾಯವಾಗಿ ಆಧಾರ್ನ ಲಿಂಕ್ನ ಜೋಡಣೆಯನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇಲ್ಲಿವರೆಗೂ PM ಕಿಸಾನ್ ಯೋಜನೆಯಿಂದ 30,000 ಅಮೌಂಟನ್ನು ಪಡ್ಕೊಂಡಿದ್ದಾರೆ. ಸೊ ಇನ್ನು 19ನ ಕಂತಿನ ಹಣಕ್ಕೋಸ್ಕರ ಕೂಡ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಕೂಡ ಫೆಬ್ರವರಿ 2025 ಫೆಬ್ರವರಿಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಇವೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಿ ಫೆಬ್ರವರಿಯಲ್ಲಿ ನಿಮ್ಮ ಹಣ ಬಂದು ಕೈ ಸೇರುತ್ತೆ ಅಂತಲೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಜಮಾ ಆಗುತ್ತೆ ನಿಮ್ಮ ಖಾತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.